ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ. ಇದು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ ಕೂಡ ಹೌದು. ಕಾಂಗ್ರೆಸ್ನ ಮಹತ್ವದ ನಿರ್ಧಾರ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಇದು ಚುನಾವಣಾ ಅಸ್ತ್ರ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಬಹಳಷ್ಟು ವರ್ಷಗಳಿಂದ ಇದು ಚುನಾವಣಾ ಅಸ್ತ್ರವಾಗಿ ಬಳಕೆಯಾಗಿದೆ. ಅದೇ ರೀತಿ ಈ ದೇಶದ ಬಹುಸಂಖ್ಯಾತರ ರಾಮ ಭಕ್ತರ ಭಾವನೆಯೂ ಕೂಡ ಹೌದು. ಎಷ್ಟೋ ತಲೆಮಾರುಗಳ ಕನಸು ನನಸಾಗ್ತಿರುವಂತಹ ಹೊತ್ತು ಕೂಡ ಹೌದು. ಬಿಜೆಪಿ RSS ಇಡೀ ಜಗತ್ತಿನ ಗಮನ ಸೆಳೆಯುವಂತೆ ಈ ಕಾರ್ಯಕ್ರಮವನ್ನು ಸಂಘಟಿಸಬೇಕು ಅಂತ ಪಣ ತೊಟ್ಟಿದೆ. ಮನೆ ಮನೆಗೂ ಕೂಡ ಮಂತ್ರಾಕ್ಷತೆ ತಲುಪಿಸೋದಿರಬಹುದು. ಇಡೀ ದೇಶದ ಗಮನ ಸೆಳೆಯುವಂಥ ಒಂದು ದೊಡ್ಡ ಇವೆಂಟ್ ಇದು. 22ನೇ ತಾರೀಕು ನರೇಂದ್ರ ಮೋದಿಯವರು ಹೆಗಲ ಮೇಲೆ ರಾಮಲಲ್ಲಾನ ಹೊತ್ತು ನಡೆಯಲಿದ್ದಾರೆ ಬರಿಗಾಲಲ್ಲಿ. ಇದರ ನಡುವೆ ಇಡೀ ದೇಶದ ಕುತೂಹಲ ಇದ್ದಿದ್ದು ಕಾಂಗ್ರೆಸ್ನ ನಿರ್ಧಾರ ಏನು. ಕಾಂಗ್ರೆಸ್ ಈ ಕಾರ್ಯಕ್ರಮಕ್ಕೆ ಬರುತ್ತಾ ಬರಲ್ವಾ? ಇನ್ವಿಟೇಷನ್ ಕೊಟ್ಟು ಒಳ್ಳೆ ಇಕ್ಕಟ್ಟಲ್ಲಿ ಸಿಲುಕಿಸ್ತಲ್ಲ BJP ಅನ್ನೋ ರೀತಿಯದ್ದೊಂದು ವಿಚಾರ ಬಹಳ ದಿನಗಳಿಂದ ಚರ್ಚೆ ಆಗ್ತಿತ್ತು. ಇನ್ವಿಟೇಷನ್ ಬಂದಾಗಿಂದ ಏನು ಮಾಡ್ತಾರೆ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್, ಅಧೀರ್ ರಂಜನ್ ಚೌಧರಿ ಇವರಿಗೆಲ್ಲ ಇನ್ವಿಟೇಷನ್ ಹೋಗಿದೆ. ಬರ್ತಾರಾ ಬರಲ್ವಾ? ನಿರ್ಧಾರ ಆರಂಭದಲ್ಲಿ ತಿಳಿಸಿರಲಿಲ್ಲ ಕಾಂಗ್ರೆಸ್. ಕಾದು ನೋಡೋಣ, ನಿರ್ಧಾರ ಸೂಕ್ತ ಸಮಯದಲ್ಲಿ ಹೇಳ್ತೀವಿ ಅಂತ ಹೇಳಿತ್ತು. ಹಾಗೆ ಮಧ್ಯಪ್ರದೇಶ್, UP ಆ ಭಾಗದ ಕಾಂಗ್ರೆಸ್ ನಾಯಕರೆಲ್ಲ ಯಾಕೆ ಹೋಗಲ್ಲ? ಸೋನಿಯಾ ಗಾಂಧಿ ಅವ್ರಿಗೆ ಹೋಗೋದಕ್ಕೆ ಮನಸ್ಸಿದೆ. ಅಕಸ್ಮಾತ್ ಅವರು ಅನಾರೋಗ್ಯ ಅಥವಾ ಏನೋ ಕಾರಣಗಳಿಂದ ಹೋಗೋಕ್ಕಾಗದಿದ್ರೆ ನಾವು ನಿಯೋಗ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಆ ಭಾಗದ ನಾಯಕರು ಹೇಳ್ಕೊಂಡಿದ್ರು. ಹೋಗಲೇಬಾರದು ಅಂತ ಕೆಲವು ರಾಜ್ಯಗಳ ಕಾಂಗ್ರೆಸ್ನಿಂದ ವಿರೋಧ, ಒತ್ತಡ ವ್ಯಕ್ತವಾಗಿತ್ತು ಹೈಕಮಾಂಡ್ ಮೇಲೆ. ಕೇರಳ ಕಾಂಗ್ರೆಸ್ಸು, ಪಶ್ಚಿಮ ಬಂಗಾಳ ಕಾಂಗ್ರೆಸ್ಸು, ಇಲ್ಲಿನವರೆಲ್ಲ ನಮಗೆ ಲೋಕಲ್ ಆಗಿ ತುಂಬ ನಷ್ಟ ಆಗುತ್ತೆ ನೀವೇನಾದರೂ ಹೋದರೆ ಅಂತ. ಇನ್ನು ಇಂಡಿ ಕೂಟದಲ್ಲೂ ಕಾಂಗ್ರೆಸ್ನ ಮೇಲೆ ಒತ್ತಡ ಆಯಿತು. ಯಾವ ಕಾರಣಕ್ಕೂ ಮಣಿಯಬಾರ್ದು, ಏನು ಸಾಫ್ಟ್ ಹಿಂದುತ್ವನ, ಭಯನ ನಿಮಗೆ, ವೋಟ್ ಬ್ಯಾಂಕ್ ಮಿಸ್ ಆಗೋದು ಅನ್ನೋ ರೀತಿಯಲ್ಲಿ ಒತ್ತಡ ಹೇರಿದ್ರು. ಯಾವ ಕಾರಣಕ್ಕೂ BJP ಈ ಈವೆಂಟ್ಗೆ ಹೋಗಿ ಕೂತು ಮೋದಿಗೆ ಬಲ ತುಂಬ ಬರೋ ಕೆಲಸ ಮಾಡಬೇಡಿ ಅಂತೆಲ್ಲ ಪದೇ ಪದೇ ಒತ್ತಾಯಿಸಿದ್ರು. ಕೊನೆಗೂ ಈಗ ಕಾಂಗ್ರೆಸ್ ತನ್ನ ಅಂತಿಮ ನಿರ್ಧಾರವನ್ನು ಪ್ರಕಟಿಸಿದೆ. ಸೋನಿಯಾ ಗಾಂಧಿ, ಖರ್ಗೆ ಅಥವಾ ಕಾಂಗ್ರೆಸ್ನ ಯಾವುದೇ ಪ್ರಮುಖ ನಾಯಕರು ಈ ಈವೆಂಟ್ಗೆ ಹೋಗ್ತಾ ಇಲ್ಲ. ಪ್ರಮುಖ 3 ಕಾರಣಗಳನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಯಾಕೆ ಹೋಗ್ತಿಲ್ಲ ನಾವು ಅಂತ. ಮೊದಲನೇದು, ಇನ್ಕಂಪ್ಲೀಟ್ ಮಂದಿರವನ್ನು ಚುನಾವಣೆ ಹತ್ತಿರ ಬಂತು ಅಂತ ಗಡಿಬಿಡಿಲಿ ಉದ್ಘಾಟನೆ ಮಾಡ್ತಿರೋದು, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದು. ಸೊ ಇನ್ನೂ ಪೂರ್ಣವಾಗದಂತಹ ಮಂದಿರ. ಎರಡನೇದಾಗಿದು RSS BJP ಈವೆಂಟ್ ಆಗಿಬಿಟ್ಟಿದೆ. ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡಿದ್ದಾರೆ. ರಾಮ ಮಂದಿರನೇ ತಮಗೆ ಸೇರುತ್ತೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ BJP. ನಾವು ಯಾಕೆ ಹೋಗೋಣ BJP ಈ ಈವೆಂಟ್ಗೆ? ಮೂರನೇದಾಗಿ, ಇದು ರಾಜಕೀಯಕ್ಕಾಗಿ ಮಾಡ್ತಾ ಇರೋದು ಹೊರತಾಗಿ ಮತ್ತೇನೂ ಅಲ್ಲ. ಭಾರತೀಯರ ಬಹುಸಂಖ್ಯಾತರ ಭಾವನೆಯ ಜೊತೆ BJP ಈ ಮೂಲಕ ರಾಮ ಮಂದಿರದ ಹೆಸರಲ್ಲಿ ಆಟ ಆಡ್ತಿದೆ. ಇದು ಚುನಾವಣಾ ಸ್ಟಂಟ್. ಹಾಗಾಗಿ ನಾವು ಹೋಗಲ್ಲ. 3 ಕಾರಣಗಳನ್ನು ಕೊಟ್ಟಿರುವುದು. ನಾವೇನು ರಾಮನ ವಿರೋಧಿಗಳಲ್ಲ ಅಥವಾ ಕೋರ್ಟ್ನ ತೀರ್ಪನ್ನು ಗೌರವಿಸ್ತೀವಿ. ಆದರೆ ಈ ಈವೆಂಟು BJP ತನಗೆ ಬೇಕಾದಂತೆ ಮಾಡ್ಕೊಳ್ತಿರೋದು. ಹಾಗಾಗಿ ನಾವು ಹೋಗ್ತಿಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟಿರೋದು. ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ನಾಯಕರ ಸ್ಟೇಟ್ಮೆಂಟ್ ಕೇಳಿದ್ದೀವಿ ನಾವು. ಸಿದ್ದರಾಮಯ್ಯನವ್ರ ಹೆಸರಲ್ಲೇ ರಾಮ ಇದ್ದಾನೆ, ನಮ್ಮೂರಲ್ಲಿ ರಾಮ ಮಂದಿರ ಇಲ್ವಾ? ನಾವು ಎಷ್ಟು 1000 ರಾಮ ಮಂದಿರಗಳನ್ನು ಕಟ್ಟಿಸಿದ್ದೀವಿ, ಇಂಥದ್ದೆಲ್ಲ ನೋಡಿದ್ದೀವಲ್ಲ. ಸೊ ಇದೇ ನಿರ್ಧಾರವನ್ನು ಈಗ ಹೈಕಮಾಂಡ್ ಕೈಗೊಂಡಿರೋದು. ನಾವು ರಾಮ ಭಕ್ತರೇ, ಆದರೆ ಆ ಕಾರ್ಯಕ್ರಮ BJPಯದ್ದೇ ಹೊರತು ರಾಜಕೀಯ ಸ್ಟಂಟೇ ಹೊರತು ಮತ್ತೇನೂ ಅಲ್ಲ ಅನ್ನೋದನ್ನು ವಿವರವಾಗಿ ತಿಳಿಸಿರುವುದು. ಯಾಕೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಇಂಡಿ ಕೂಟದಲ್ಲಿ ಏನು ಒತ್ತಡ ಇತ್ತು, TMC ಇರಲಿ, JDU, ಮೊನ್ನೆ ಅಷ್ಟೇ RJD ನಾಯಕನ ಸ್ಟೇಟ್ಮೆಂಟ್ಸ್ ಇಟ್ಟಿತ್ತು. ಯಾರ ತಿಥಿನ ಮದುವೆನ ಯಾಕೆ ಹೋಗ್ಬೇಕು, ಇನ್ವಿಟೇಷನ್ ಅವ್ರು ಯಾರು ಕೊಡೋದಕ್ಕೆ ನಮಗೆ ಅನ್ನುವಂಥ ಹೇಳಿಕೆ ಕಿಚ್ಚು ಹೊತ್ತಿಸಿತ್ತು. ಬಹುತೇಕ ರಾಜ್ಯಗಳ ಇಂಡಿ ಕೂಟದ ಮಿತ್ರ ಪಕ್ಷಗಳು ಇಲ್ಲಿಗೆ ಹೋಗಬಾರ್ದು, ಶಿವಸೇನೆಯಿಂದ ಹಿಡಿದು ನಮಗೆ ಬೇಕು ಅನಿಸ್ದಾಗ ನಾವು ಹೋಗ್ತೀವಿ, ರಾಮನನ್ನು ನೋಡ್ಬೇಕು ಅನಿಸ್ದಾಗ ಇವರು ಕಾರ್ಯಕ್ರಮಕ್ಕೆ ನಾವು ಯಾಕೆ ಹೋಗೋಣ ಅನ್ನೋ ತೀರ್ಮಾನವನ್ನು ತಗೊಂಡಿದ್ರು. ಬಹುತೇಕರು ಇನ್ವಿಟೇಷನ್ ಬಂದಿಲ್ಲ ಅನ್ನೋದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಇಂಥದ್ದೆಲ್ಲ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ಕೂಡ ತನ್ನ ಮಿತ್ರ ಪಕ್ಷಗಳ ಒತ್ತಾಯದಂತೆ ಮತ್ತು ತನ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕು ಡಿಸ್ಟರ್ಬ್ ಆಗದಂತೆ
ನಿರ್ಧಾರವನ್ನು ಕೈಗೊಂಡಿದೆ. ಅಲ್ಲಿ ಹೋಗಿ ಕೂತಿದ್ರೆ ಮಾತ್ರ ಇಡೀ ದೇಶ ಹುಬ್ಬೇರಿಸ್ತಾ ಇತ್ತು. ಯಾಕಂದರೆ ಮೋದಿ ಕೊನೆಗೂ ಕರ್ಕೊಂಡು ಬಂದು ಕೂರಿಸ್ಬಿಟ್ರಲ್ಲ ಕಾಂಗ್ರೆಸ್ನವ್ರನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಂತ. ಸೊ ಹೋದರೂ ಕಷ್ಟ, ಹೋಗದಿದ್ರೂ ಕಷ್ಟ ಆಗಿತ್ತು. ಈಗ ಕಾಂಗ್ರೆಸ್ ಅಟೆಂಡ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಹಿಂದೂ ಮತದಾರರ ವಿರೋಧಿ ಹಣೆಪಟ್ಟಿಯನ್ನು ಕಟ್ಕೊಳ್ಬೇಕಾಗತ್ತಾ ಗೊತ್ತಿಲ್ಲ. ನಾವೇನು ರಾಮ ವಿರೋಧಿಗಳಲ್ಲ ಅಂತ ಹೇಳ್ತಿದ್ದಾರೆ ಅವರು, ಈವೆಂಟ್ಗೆ ಹೋಗಲ್ಲ ಅಂತ. ಸೊ ಕಾದ್ ನೋಡಬೇಕು ಜನ ಏನು ತೀರ್ಮಾನ ಮಾಡ್ತಾರೆ ಅನ್ನೋದನ್ನು. ಇತ್ತ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಾವು ರಾಮ ವಿರೋಧಿಗಳಲ್ಲ ಅನ್ನೋದನ್ನು ಕ್ಲಿಯರ್ ಮಾಡೋದಕ್ಕೆ 22ನೇ ತಾರೀಕು ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ನಡೆಸೋದಕ್ಕೆ ಆದೇಶ ಕೊಟ್ಟಿದೆ. ಸೊ ಕಾಂಗ್ರೆಸ್ ನಾವು ಹಿಂದೂ ವಿರೋಧಿಗಳಲ್ಲ ಅನ್ನೋ ಸಂದೇಶವನ್ನು ಕೊಟ್ಟು ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇದೆ. ಸೊ ಇದು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸಬಹುದು. ಇನ್ವಿಟೇಷನ್ ಬಂದಾಗ ಎಲ್ಲರಿಗಿಂತ ಮೊದಲು ಎಡಪಕ್ಷಗಳು ನಾವು ಹೋಗಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿದ್ವು. ಬಹುತೇಕ ಪಕ್ಷಗಳು ಅದೇ ನಿರ್ಧಾರ ತಗೊಂಡ್ವು. ಈಗ ಕಾಂಗ್ರೆಸ್ ಕೂಡ ಅದೇ ದಾರಿಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಇವೆಂಟ್ಗೆ ಹೋಗಲ್ಲ ಅಂತ ಹೇಳ್ತಾ ಇದೆ. ಸೊ ಒಂದು ವೋಟ್ ಬ್ಯಾಂಕ್ ಆದರೂ ಭದ್ರ ಮಾಡ್ಕೊಳ್ಳೋ ಲೆಕ್ಕಾಚಾರ ಇದ್ದರೂ ಇರಬಹುದು. ಯಾಕಂದರೆ ಕಾಂಗ್ರೆಸ್ಸಿಗರು ಈಗ ಹೇಳ್ಕೊಳ್ತಾ ಇರಬಹುದು, ನಾವು ಕೂಡ ರಾಮ ಭಕ್ತರೇ, ರಾಮನ ಮಂದಿರ ತಾತ್ಕಾಲಿಕವಾಗಿ ಪೂಜೆ ಮಾಡೋದಕ್ಕೆ ಮೊದಲು ಓಪನ್ ಮಾಡಿದ್ದು ಯಾರು? ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ ಅಲ್ವಾ ಆಗಿದ್ದು. ಸೊ ಇದರಲ್ಲಿ ನಮ್ಮ ಕೊಡುಗೆನೂ ಇದೆ ಅಂತೆಲ್ಲ ಮಧ್ಯಪ್ರದೇಶ ಮತ್ತು UP ಭಾಗದ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾರೆ. ಇಲ್ಲೂ ಸುಮಾರು ಕಡೆ ಕೂಗು ಎದ್ದಿದೆ. ಆದರೆ BJPಗರ ವಾದ ಏನು? ಇದು ನೇರವಾಗಿ ರಾಮ ಮಂದಿರದ ಕ್ರೆಡಿಟ್ ನಮಗೆ ಅಂತ ಹೇಳ್ಕೊಳ್ತಿದ್ರು ಕೂಡ ಕಾಂಗ್ರೆಸ್ ಇದನ್ನು ಕಾನೂನು ಹೋರಾಟದಲ್ಲಿ ವಿರೋಧ ಮಾಡಿರಲಿಲ್ವಾ? ಮತ್ತೆ ಹೆಂಗೆ ಇವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋದನ್ನು ತಿರುಗಿಸ್ಕೊಡ್ತಿದ್ದಾರೆ. ಸೊ ರಾಜಕೀಯ ಜಟಾಪಟಿ ಜೋರಾಗಿದೆ ರಾಮ ಮಂದಿರದ ಸುತ್ತ. ಪಂಚರಾಜ್ಯ ಚುನಾವಣೆ ಟೈಮಲ್ಲೇ ಹೊತ್ಕೊಂಡು ಉರಿತಿದ್ವು. ಇನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಎಷ್ಟು ದೊಡ್ಡ ಸ್ವರೂಪವನ್ನು ಪಡ್ಕೊಳ್ಬಹುದು ಅನ್ನೋ ಕುತೂಹಲ ಇದೆ. ಈಗ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ ರಾಹುಲ್ ಗಾಂಧಿಯವರ ಭಾರತ ನ್ಯಾಯ ಯಾತ್ರೆ ಶುರುವಾಗುತ್ತಲ್ಲ, ಅಯೋಧ್ಯೆ ಮಾತ್ರ ಆ ಭಾಗವನ್ನು ಸ್ಕಿಪ್ ಮಾಡಲಿದ್ದಾರೆ ರಾಹುಲ್ ಗಾಂಧಿಯವರು ಅಂತ ಹೇಳಲಾಗ್ತಿದೆ. ಭಾರತ ನ್ಯಾಯ ಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತೇನೋ ಹೆಸರು ಚೇಂಜ್ ಮಾಡ್ತಿದ್ದಾರೆ. ಮಣಿಪುರದಿಂದ ಶುರುವಾಗಿ ಮುಂಬೈಯಲ್ಲಿ ಕೊನೆಯಾಗೋದು. ಸುಮಾರು 100 ಕ್ಷೇತ್ರಗಳನ್ನು ಕವರ್ ಮಾಡುತ್ತೆ, 15 ರಾಜ್ಯಗಳನ್ನು ಕವರ್ ಮಾಡುತ್ತೆ. ಬಟ್ ಅಯೋಧ್ಯೆ ಸ್ಕಿಪ್ ಮಾಡಲಿದ್ದಾರೆ ರಾಹುಲ್ ಗಾಂಧಿಯವರು. ಕಾರ್ಯಕ್ರಮವನ್ನು ಸ್ಕಿಪ್ ಮಾಡುತ್ತೆ ಕಾಂಗ್ರೆಸ್. ಅಯೋಧ್ಯೆಯ ಮೂಲಕವೂ ಪಾಸ್ ಆಗಲ್ಲ ರಾಹುಲ್ ಗಾಂಧಿಯವರು ಈ ಯಾತ್ರೆಯಲ್ಲಿ ಅನ್ನುವ ರಿಪೋರ್ಟ್ ಕೂಡ ಸದ್ದು ಮಾಡ್ತಾ ಇದೆ. ಈಗ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಮುಸಲ್ಮಾನ್ ವೋಟ್ ಬ್ಯಾಂಕನ್ನು ತೆಲಂಗಾಣ ಕರ್ನಾಟಕದಲ್ಲಿ ಏನು ಕಂಪ್ಲೀಟಾಗಿ ಮುಸಲ್ಮಾನ ಬಲ ಕಾಂಗ್ರೆಸ್ಗೆ ಸಿಕ್ತು, ಆ ಮೂಲಕ ಭರ್ಜರಿ ಗೆಲುವು ಸಿಕ್ತು. ಅದನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಖಚಿತಪಡಿಸ್ಕೊಳ್ಳೋದಕ್ಕೆ, ಒಂದು ವೋಟ್ ಬ್ಯಾಂಕನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ಸ್ಟ್ರಾಟಜಿ ಮಾಡ್ದಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿಯವರ ಸೋಲು ಗೆಲುವಿನ ಭವಿಷ್ಯ ಅಡಗಿದೆ. ಯಾಕಂದರೆ ವಾಯನಾಡು ಕ್ಷೇತ್ರ ಅಲ್ಲಿ ನೀವು ಸ್ಪರ್ಧೆ ಮಾಡೋದು ಬೇಡ ಈ ಸಲ ಅಂತ ಎಡಪಕ್ಷಗಳು ಒತ್ತಡ ಹೇರೋಕ್ಕೆ ಶುರು ಮಾಡಿದ್ವು. ಮುಸಲ್ಮಾನ್ ವೋಟ್ ಬ್ಯಾಂಕ್ ಅನ್ನೋ ಕಾರಣಕ್ಕೇ ಅಲ್ಲಿಗೆ ವಲಸೆ ಬಂದರು. ಆದರೆ ಅಲ್ಲೂ ಆತಂಕ ಶುರುವಾಗಿತ್ತು ರಾಹುಲ್ ಗಾಂಧಿಯವ್ರಿಗೆ ಈ ಸಲ. ಸೊ ಈ ಮೂಲಕ, ಈ ನಿರ್ಧಾರದ ಮೂಲಕ, ಕ್ಲಾರಿಟಿ ಕೊಡೋ ಮೂಲಕ ರಾಹುಲ್ ಗಾಂಧಿಯವರು ಕ್ಷೇತ್ರವನ್ನು ಭದ್ರ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.